ಯಾಕೆ? ಅದಕ್ಕೆ ಒಂದ್ ನಿಮಿಷ ಹೇಳಿರಿ. ಅದಕ್ಕೆ ನಾವು ನಿಜವಾಗ್ಲೂ ಅನಿತನ ಹತ್ರ ಮಾತಾಡೋದಕ್ಕೆ ಹೋಗ್ತಿದೀವ. ಹೌದು, ಅನಿತಾ ಜೊತೆ ಮಾತಾಡೋದಿಕ್ಕೆ ಅವ್ರ ಮನೆಗೆ ಹೋಗ್ತಿದೀವಿ. ಅದಕ್ಕೆ ನಾವು ಅವಳನ್ನ ಮನೆ ಕರ್ಕೊಂಡು ಹೋಗ್ತಿದೀವ. ನಿನಗೇನ್ ಅನ್ನಿಸ್ತಿದೆ? ಅಲ್ಲ ಅದಕ್ಕೆ ನೀವು ಅವಳ ಹತ್ರ ಮಾತಾಡಿ ನಮ್ ಮನೆ ಕರ್ಕೊ ಬರೋದು ಏನ್ ಚೆನ್ನಾಗಿರುತ್ತೆ ಹೇಳಿ. ಮೈ, ನಾನ್ ನಿನಗೆ ಬ್ರೋಕರ್ ತರ ಕಾಣಿಸ್ತಿದ್ದೀನ? ಇಲ್ಲ ಇಲ್ಲ ಅದಕ್ಕೆ ನಾನು ಹಾಗೆ ಹೇಳಿಲ್ಲ. ಮತ್ತೆ ನಾನ್ ಯಾಕೆ ಅವಳನ್ನ ಕರ್ಕೊಂಡ್ ಬರ್ಲಿ? ಏನು ಅವಳ ಮನೆ ಕರ್ಕೊ ಬರಲ್ವಾ ನೀವು? ಮತ್ತೆ ನೀವು ಮನೇಲಿ ಹೇಳಿದ ಹಾಗೆ ತಾನೆ? ಹೇಳ್ದೆ, ಅದು ನಿಮ್ ಅಣ್ಣನ್ಗೆ ಶಾಕ್ ಕೊಡಕ್ಕೆ ಅಂತ ಹೇಳ್ದೆ. ಹಾಗ್ ಹೇಳ್ಬೇಕಾದ್ರೆ ಮೈ, ನಿಮ್ ಅಣ್ಣನ್ ಮುಖ ನೋಡ್ಬೇಕಿತ್ತು. ಏನ್ ಹುಡುಗಿ ಕಂಡ್ರೆ ಸಾಕು, ಬ್ರೇಕ್ ಇಲ್ಲಿರೋ ಗಾಡಿ ತರ ಅವಳ ಹಿಂದೆ ಹೋಗಿದ್ದು. ಅದಕ್ಕೆ ಈ ಡೋಸ್ ಕೊಡ್ತಿರೋದು. ಅಣ್ಣ ಹೀಗೆ ಏನಾದ್ರೂ ಒಂದು ಎಡವಟ್ ಮಾಡ್ಕೋತಾನೆ ಇರ್ತಾನೆ, ಪಾಪ ಅವನು. ಏನು ಪಾಪನ? ನೋಡಿದ್ರೆ ಹಾಗ ಅನ್ಸಲ್ವಲ್ಲ. ಅದಕ್ಕೆ ಬೇಕು ಅಂತ ಅಣ್ಣ ಈಗ ಮಾಡಿಲ್ಲ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಅದಕ್ಕೆ ಬೇಕು ಅಂತ ಮಾಡ್ದೆ, ಬೇಡ ಅಂತ ಮಾಡಿದ್ರ? ಇನ್ನೊಂದು ಸರಿ ಯಾವ್ದಾದ್ರು ಹುಡುಗಿ ಜೊತೆ ಮಾತಾಡ್ಬೇಕು ಅಂದ್ರೆ ಅವರು 100 ಸರಿ ಯೋಚನೆ ಮಾಡ್ಬೇಕು. ಅದೆಷ್ಟು ಕೊಬ್ಬಿದ್ರೆ ಅವ್ರು ನನ್ ಮುಂದೆನೆ ಅನಿತಾ ಅನ್ಕೊಂಡು ಹೋಗ್ತಾರೆ. ಸರಿ ಅದಕ್ಕೆ ಬನ್ನಿ ಹೊರಡೋಣ. ಅನಿತನ್ ಮನೆಗೆ ಹೋಗಿ ಅವಳ ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಡಾರ. ಈಗಷ್ಟೇ ಹೇಳಿದ್ನಲ್ಲ ಮೈ, ನಿಮ್ ಅಣ್ಣ ಹೋಗಿ ಯಾರ್ಯಾರಿಗೆಲ್ಲ ಲೈನ್ ಹಾಕ್ತಾರೆ ಅವ್ರನ್ನೆಲ್ಲ ಮನೆ ಕರ್ಕೊಂಡ್ ಬರ್ಬೇಕಾ? ನನ್ಗೇನ್ ಮಾಡೋದಕ್ ಬೇರೆ ಕೆಲ್ಸ ಇಲ್ವಾ? ಏನ್ ಮೈ ನೀನು ನಿಮ್ ಅಣ್ಣನ್ ತರನೇ ಮಾತಾಡ್ತೀಯಲ್ಲ? ಅದಕ್ಕೆ ನಾನು ಆಗ ಹೇಳಿಲ್ಲ. ಅದಕ್ಕೆ ಮೊದ್ಲು ಗಾಡಿ ತೆಗಿ. ಸರಿ. ಇದೇನಿದು ಎಲ್ಲ ಎಡ್ವರ್ಟ್ ಆಗೋಯ್ತಲ್ಲ. ಮೇಡಮ್ ಹೋಗಿ ಅನಿತನ್ ಕರ್ಕೊಂಡ್ ಬಂದ್ಬಿಡ್ತಾರ. ಅಯ್ಯೋ ದೇವ್ರೆ, ಸರಿಯಾಗಿ ತಗ್ಲಾಗ್ದಲ್ಲಪ್ಪ ನನ್ನನ್ನ. ಇದು ನಿನಗೆ ನ್ಯಾಯನಾ? ಏಯ್ ಹರಿಶ್ಚಂದ್ರ, ಅದ್ಯಾಕೋ ಅವಾಗ್ಲಿಂದ ಹಣ್ಣು ಸುಟ್ಟಿರೋ ಬೆಕ್ಸರ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದೀಯಾ? ಒಂದು ವೇಳೆ ಚಂದನ ಹುಡುಗಿನ ಮನೆ ಕರ್ಕೊಂಡ್ ಬಂದ್ಬಿಡ್ತಾಳೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ಆ ಯೋಚನೆ ಎಲ್ಲ ಅವ್ನಿಗಿರಲ್ಲ ಬಿಡಪ್ಪ. ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ ಅಷ್ಟೇ. ಅಯ್ಯೋ ಅಣ್ಣ, ಸುಮ್ನೆ ಇರೋಣ. ಏಯ್, ನೀನೇ ಪುಣ್ಯವಂತ ಕಣ. ನೀನ್ ಹೆಂಡತಿ ಚಂದನಾನೇ ಹೋಗಿ ಆ ಹುಡುಗಿನ ಕರ್ಕೊಂಡ್ಬಂದು ನಿನಗೆ ಮದುವೆ ಮಾಡಿಸ್ತಾ ಇದ್ದಾಳೆ. ಇಂಥ ಅದೃಷ್ಟ ಯಾರಿಗ್ ಬರುತ್ತೋ? ಎಂಜಾಯ್ ಎಂಜಾಯ್, ಜಾಲಿ ಮಾಡು. ಸುಮ್ನೆ ಇರಯ್ಯ. ಏನ್ ಅಂಜಾಯೋ ಏನೋ ಒಣ್ಣು. ಲೇ ಹರಿ, ದೊಡ್ಡವ್ರಿಗೆ ಹೇಳಲ್ವೇನೋ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ. ಹಾಗೆ ನಿನಗೆ ಹೆಣ್ಣು ಹೊನ್ನು ಮಣ್ಣು ಲಾಸ್ಟ್ ಎರಡು ಗೊತ್ತಿಲ್ಲ ನನಗೆ, ಆದ್ರೆ ಹೆಣ್ಣತ್ತು ನನಗೆ ತುಂಬಾ ಚೆನ್ನಾಗಿ ಓದಿದ್ದಾಳೆ. ಅದೃಷ್ಟ ಮಾಡಿದೆ ಮಗನೇ, ಅದೃಷ್ಟ ಮಾಡಿ. ಎಣ್ಣೆ ನಿನಗ್ ಗೊಲ್ದಿದೆಯಲ್ಲ, ಹಾಗೆ ತಾನೆ? ಲೇ ಕಂಟಿ, ಎಣ್ಣೆ ಸಮಸ್ಯೆನ ಎಲ್ರೂ ಮಾಡಕ್ಕಾಗತ್ತಿಲ್ಲ. ಅದಕ್ಕೆ ದಮ್ಮಿರ್ಬೇಕು, ಜೊತೆಗೆ ಕರುಳು ಗಟ್ಟಿಯಾಗಿರ್ಬೇಕು ಗೊತ್ತಾ? ಹರಿ, ಇನ್ಮೇಲೆ ನೀನು ಬಸ್ ಸ್ಟಾಪ್ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮನೇಲೆ ಹುಡುಗಿನ ನೋಡ್ಕೊಂಡು ಜಾಲಿಯಾಗಿರ್ಬೋದು. ನನಗಿಲ್ಲಿ ಕಿತ್ಕೊಂಡು ಹೋಗ್ತಿದೆ, ಜಾಲಿಯಾಗಿರುವಂತಿದ್ಯಲ್ಲ. ಅದೇನ್ ಮಾತು ಅಂತ ಆಡ್ತಿದ್ಯಾ? ಕಿತ್ಕೊಂಡು ಹೋಗ್ತಿದ್ಯಾ? ಎಲ್ಲೋ ಏನು ಕಾಣ್ತಾನೆ ಇಲ್ಲ. ಅದ್ಯಾಕೋ ಅಂತಾನೆ ಚಿಸ್ಕೊಳ್ತಾ ಇದೆಯಲ್ಲೇ. ಹೊಸ ಹೇಳು ಬರೋ ಅಷ್ಟರಲ್ಲಿ ಹೊಸ ಬಟ್ಟೆ ಹಾಕೊಂಡು ಅದೇನೋ ಟುಸ್ಸು ಪುಸ್ಸು ಅಂತ ದಿನ ಹೊಡ್ಕೊಳ್ತೀಯಲ್ಲ ಸೆಟ್ಟು, ಗಮ ಗಮ ಅಂತದಲ್ಲ, ಅದನ್ನ ಹೊಡ್ಕೊಂಡು ರೆಡಿಯಾಗಿರು. ಏನಣ್ಣ ಇದೆಲ್ಲ? ನಾನೇನು ಮಾಡಿದೆ? ಅಣ್ಣ, ಚಂದನ್ ಅವರು ನಿಜವಾಗ್ಲೂ ಹುಡುಗಿನ ಕರ್ಕೊಂಡ್ಬಿಡ್ತಾರ. ನಿನ್ ಕಣ್ ಮುಂದೆ ಹೇಳಿದ್ರಲ್ಲ, ಕಣ್ಣು ಕಿವಿಲ್ಲ ಸರಿಯಾಗಿದೆ ತಾನೆ? ಅಣ್ಣ, ಇದೆಲ್ಲ ಬೇಡದೆ ಇರೋದೇ ಆಗ್ತಾ ಇದೆ ಅಣ್ಣ. ಇದೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾವ್ದು ಬೇಡದೆ ಇರೋದು? ಏನತ್ತಾನೆ ಫಸ್ಟ್ ಸ್ಟಾಪಿಗೆ ಹೋಗಿ ಆ ಹುಡುಗಿ ಜೊತೆ ಮಾತಾಡ್ತಿದ್ದವನು. ಬಸ್ ಸ್ಟಾಪ್ ಹೋಗಿ ಮಾತಾಡಿರ್ತಾ ಅವಳನ್ನ ಮನೆಗೆ ಕರ್ಕೊಂಡ್ಬಿಡೋದ? ಬರೀ ಮಾತಾಡಿದಿದ್ರೆ ಅವ್ರನ್ನ ಕರ್ಕೊಂಬರೋರ್ಗು ಹೋಗ್ತಾ ಇರ್ಲಿಲ್ಲ. ಹರಿ, ನೀನ್ ಆ ಹುಡುಗಿನ ಪ್ರೀತಿಸ್ತಿದ್ಯಾ, ಮತ್ ಕರ್ಕೊಂಬರ್ಲಿ ಬಿಡು. ಯಾವ ಲವ್ ಇಲ್ಲ ಕಣ. ನೀವಿಬ್ರು ಯಾಕೆ ನಾನು ಅರ್ಥ ಮಾಡ್ಕೋತಿಲ್ಲ? ಯಾವಲವೂ ಇಲ್ವಾ? ಮತ್ ಯಾಕೋ? ಇದೇನ್ ನಿಜವಾದ ಮದ್ವೆನಾ? ಇನ್ನೇನ್ ಡಿವೋರ್ಸ್ ಆಗುತ್ತೆ, ಅದಾದ್ಮೇಲೆ ನಂಗೂ ಒಂದ್ ಫ್ಯೂಚರ್ ಇದೆ, ಅದಕ್ಕೆ ಅನಿತಾ ಅವ್ರ ಜೊತೆ ಮಾತಾಡ್ತಿರೋದು ಅಂತ ಯಾಕೋ ಹೇಳ್ದೆ? ಓ ಲೇ ಗಂಟಿ, ನಾನೇನೋ ಹೇಳಿರೋದಕ್ಕೆ ನೀನ್ ಇನ್ನೂ ಒಗ್ಗರಣೆ ಸೇರಿಸಿ ಇನ್ನೇನೋ ಹೇಳ್ಕೊಣಪ್ಪ. ತಗೋಣಪ್ಪ, ನಾನೆಲ್ಲ ಒಗ್ಗರಣೆ ಆಗ್ದೆ, ನೀನೇ ಬಿಸಿ ಬಿಸಿ ಬಿರಿಯಾನಿ ರೆಡಿ ಮಾಡಿರುವಾಗ. ಪ್ಲೀಸ್ ಅಣ್ಣ, ಇದೆಲ್ಲ ಆಗ್ಬಾರ್ದು ಅಣ್ಣ. ಪ್ಲೀಸ್ ಅಣ್ಣ, ನಾನು ಹುಡುಗಿನ ನಿಜವಾಗ್ಲೂ ಲವ್ ಮಾಡಿಲ್ಲ ಅಣ್ಣ. ನಾನು ಹುಡುಗಿ ಜೊತೆ ಮಾತಾಡಿದ್ರೆ ಚಂದನ್ ಅವ್ರಿಗೆ ಕೋಪ ಬಂದು ನನ್ನ ಮೇಲೆ ಅವ್ರ ಮನ್ಸಲ್ಲಿರೋ ಪ್ರೀತಿನ ನನಗೆ ಹೇಳ್ಕೊತಾರೆ ಅಂತ ಈಗ ಮಾಡಿದೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ ಅಣ್ಣ. ನನ್ನ ಹೃದಯದಲ್ಲಿ ಇರೋದು ಚಂದನ್ ಅವ್ರು ಮಾತ್ರ ಅಣ್ಣ. ಹೇ, ಇದೇನು ಸಿನಿಮಾನೋ ಕತೆ ಕಾದಂಬರಿನೋ ಅನ್ಕೊಂಡಿದ್ಯಾ? ಜೀವನ ಹಾಕೋಣ ಜೀವನ. ನಿನಗೆ ಚಂದನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಅದನ್ನ ಬಂದು ನನ್ನ ಹತ್ರ ಹೇಳಿದ್ರೆ ನಾನು ಚಂದನ್ ಹತ್ರ ಮಾತಾಡ್ತಿರ್ಲಿಲ್ವಾ? ಅದು ಬಿಟ್ಟು ಬಸ್ ಸ್ಟಾಪ್ ಬರುತ್ತೆ, ಬಸ್ ಸ್ಟಾಪ್ ಅಲ್ಲಿ ಹುಡುಗಿ ಹತ್ರ ಮಾತಾಡೋದಂತೆ, ಅದರಿಂದ ಚಂದನ ಹೊಟ್ಟೆ ಓಡಿಸೋದತ್ತೆ. ಗೊತ್ತಿಲ್ವಾ ನಿಂಗೆ? ಅದೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ ಬಿಡೋಣ.
ಈಗ ಅದಕ್ಕೆ ಆ ಹುಡ್ಗಿನ ಕರ್ಕೊಂಡ್ ಬರ್ತಾರೆ ಇವ್ನಿಗೆ ಮದುವೆ ಮಾಡಿಸ್ತಾರೆ ಅಷ್ಟೇ. ಏನೋ ಮದುವೆ ಮಾಡಿಸ್ಬಿಡ್ತಾರೆ. ಚಂದನ್ ಅವ್ರು ಕರೆದಿದ ತಕ್ಷಣ ಅವ್ಳು ಬಂದ್ಬಿಡ್ತಾಳ, ಅದೆಲ್ಲ ನಡೆಯಲ್ಲ. ಯಾಕಾಗಲ್ಲ? ಅವಳು ನೀನ್ ಮಾತಾಡ್ತಿಲ್ಲ, ಫೋನ್ ಮಾಡ್ತಿಲ್ಲ ಅಂತ ತಾನೆ ಹತ್ಕೊಂಡು ರೂಮಲ್ಲಿ ಕೂತಿರೋದು. ಈಗ ಚಂದನ ಹೋಗ್ತಾಳೆ, ಅವಳು ಎಲ್ಲಾನು ನಿಧಾನವಾಗಿ ಅರ್ಥ ಮಾಡಿಸ್ತಾಳೆ, ನಿನಗ್ ಮದ್ವೆ ಮಾಡಿಸ್ತೀನಿ ಅಂತಾನು ಹೇಳ್ತಾಳೆ. ಆಗ ಅವಳು ಖುಷಿಯಾಗಿ ಓಡ್ ಬರ್ತಾಳೆ, ನೋಡ್ತಾ ಇರೋ. ಅವಳು ಬರ್ತಾಳ ಅಣ್ಣ? ಬರ್ತಾಳನ ಖಂಡಿತ ಬಂದೇ ಬರ್ತಾರೆ. ಹೇಗಿದ್ರು ಫ್ರೆಂಡ್ಸ್ ಜೊತೆ ಇರೋದು. ನೆಕ್ಸ್ಟ್ ಇಲ್ಲಿಗೆ ಬಂದ್ಮೇಲೆ ಇಲ್ಲೇ ಇದೇ ಮನೇಲಿ ಇರ್ತೀನಿ ಅಂದ್ರೆ ಆಶ್ಚರ್ಯ ಇಲ್ಲ. ಹೌದು ಹರಿ, ಒಂದ್ ಕೆಲ್ಸ ಮಾಡೋಣ. ಅನಿತಾ ಏನಾದ್ರು ಇದೇ ಮನೆ ಹುಡ್ಕೋತೀನಿ ಅಂತ ಹೇಳಿದ್ರೆ, ಚಂದನ ಮುಂಚೆ ಹೋದ PG ನ ಹಾಸ್ಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿಲ್ಲಲ್ಲ, ಅಲ್ಲಿಗೆ ಹೋಗಿ ಸೇರಿಸ್ಬೋಣ. ಆಗ ನಿಂಗೂ ಖುಷಿ ಆಗತ್ತಲ್ವೇನೋ? ಅಣ್ಣ 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 ಇಲ್ಲ ಅಣ್ಣ, ಚಂದನ್ ಅವ್ರು ಈ ಮನೆ ಬಿಟ್ಟು ಹೋದ್ರೆ ಹೆಂಗಣ ಆಗತ್ತೆ? ಅಲ್ಲ, ಅಷ್ಟು ಈಸಿಯಾಗಿ ಚಂದನ್ ಅವ್ರು ಈ ಮನೆ ಬಿಟ್ಟು ಹೋಗ್ಲಿ ಅಂತ ನೀನೇ ಹೇಳ್ತಿದೀಯ ಅಣ್ಣ. ಅವರು ಈ ಮನೆ ಬಿಟ್ಟು ಹೋದ್ರೆ ನಿಮ್ಗೆಲ್ಲ ಓಕೆನಾ? ಓಕೆನಾ ಇಲ್ಲ ಅಲ್ವಾ ಹೇಳಿ? ಹರಿ ಹರಿ ಹರಿ, ಪಾಪ ಕಣೋ ಚಂದನ, ಇಷ್ಟ ದಿನ ನಮಗೋಸ್ಕರ ಈ ಮನೇಲಿ ಇದ್ಲು, ಇನ್ ಮುಂದೆ ಯಾಕೆ ಕಷ್ಟ ಪಡ್ಬೇಕು ಅವಳು? ಅನಿತಾ ಈ ಮನೆಗ್ ಬಂದ್ಮೇಲೆ ಅವಳು ಪಾಡಗ ಅವಳ ಜೀವನ ನೋಡ್ಕೊಳ್ಳಿ ಕೊಡು. ನಮ್ಮಿಂದ ಅವಳಿಗೆ ತೊಂದರೆ ಆಗತ್ ಬೇಡ ಹರಿ. ಅಣ್ಣ ಇದೇನಣ್ಣ ನೀನು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಇನ್ನೇನ್ ಅನಿತಾ ಅವ್ರು ಸಾರಿ ಹರಿ, ಇದೇನ್ ಅನಿತಾ ಅದಕ್ಕೆ ಇಲ್ಲಿಗೆ ಬರಲ್ವಾ? ಬಂದು ಮನೆ ನೋಡಿದೇನಿದೆ ಹಿಂಗಿದೆ ಅಂತ ಬೇಜಾರ್ ಮಾಡ್ಕೊಳಲ್ವಾ? ಬಾಣ ನಾವು ಕ್ಲೀನ್ ಮಾಡ್ಬೇಕು, ಆಮೇಲೆ ಮಾತಾಡೋಣ. ಹೌದಲ್ವಾ? ಈಗ ಮಧ್ಯಾಹ್ನ ಅದ್ರಲ್ಲಿ ಮರ್ತಾ ಬಿಟ್ಟೆ. ನಡಿ ನಡಿ ನಡಿ. ಹೇಳೋ ಮಾತು ಕ್ಲೀನ್ ಮಾಡ್ಬೇಕು, ಆಮೇಲೆ ಮಾತಾಡೋಣ ಇರೋ. ಕೂತ್ಕೊಳ್ಳೋಣ, ಸ್ವಲ್ಪ ನಾನು ಹೇಳೋ ಮಾತು ಕೇಳೋಣ ಅಣ್ಣ. ಮಾತಾಡಕ್ಕೆ ಏನೋ ಉಳಿಸಿದೆ ನೀನು, ಇನ್ನೇನಿದ್ರು ಡೈರೆಕ್ಟ್ ಒಳ್ಳೆ ಓದಿಸದೆ ಬಾ. ಕೆಲಸ ಇದೆ ಬಿಡು. ಅಣ್ಣ 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 ಒಂದ್ ನಿಮಿಷ ಏನೋ ನನ್ ಮಾತ್ ಕೇಳೋ. ಈ ಮನೆ ಕ್ಲೀನ್ ಮಾಡೋದಲ್ಲ ಬೇಡ ಕಣ, ಪ್ಲೀಸ್ ಕಣ. ಕ್ಲೀನ್ ಮಾಡ್ಬೇಡ ಅಂದ್ರೆ ಏನು ನಿಂದು? ಓ ಅನಿತಾ ಅವ್ರು ಹೇಗಿದ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ತಾನೇ? ಅಣ್ಣ ಪ್ಲೀಸ್ ನೀನ್ ಅವ್ರನ್ನ ಹೇಳೋಣ, ಇದೆಲ್ಲ ಬೇಡ ಅಂತ ಹೇಳೋಣ. ಏನು ನಿನ್ ಸಮಸ್ಯೆ? ಓ, ಈ ಕೆಲಸನೆಲ್ಲ ನೀನ್ ಮಾಡ್ಬೇಕು ಅಂತನಾ? ಗೊತ್ತಪ್ಪ, ಇದ್ರಲ್ಲೆಲ್ಲ ನೀನ್ ಸೋಂಬೇರಿ ಅಂತ ಗೊತ್ತು. ಹೋಗಿ ಇಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ, ಇದೆಲ್ಲ ನಾವೇ ಮಾಡ್ತೀವಿ. ಅಣ್ಣ ಅಣ್ಣ ನೀನ್ ಅವ್ರ ಮಾತು ಕೇಳೋಣ. ಚಂದನ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗೋದ್ ಬೇಡ, ಒಳ್ಳೆ ಕರ್ಕೊಂಡ್ ಬರೋದ್ ಬೇಡ ಅಂತ ಹೇಳೋಣ. ನಿಂಗೆ ಇದೇನು ಅರ್ಥ ಆಗ್ತಿಲ್ವಾ? ಆ ಹುಡ್ಗಿ ನೀನ್ ಸಿಕ್ತಿಲ್ಲ ಅಂತ ರೂಮ್ ಒಳಗೆ ಹೋಗಿ ಬಾಗ್ ಹಾಕೊಂಡಿದ್ದಾಳೆ. ಒಳಗಿನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೋ ಮಾಡ್ತ್ಯಾ? ಬರೀ ಲವ್ ಮಾಡಿದ್ರೆ ಆಗಲ್ಲ, ಇದೆಲ್ಲ ಅರ್ಥ ಮಾಡ್ಕೊಬೇಕು. ಯಾರಿಗೂ ಅರ್ಥ ಆಗ್ತಿಲ್ಲ ಕಣೋ, ನಾನು ಆ ಹುಡುಗಿನ ಲವ್ ಮಾಡಿಲ್ಲ. ನೋಡೋಣ, ಆ ಹುಡುಗಿನ ನಾನು ಹೇಗೋ ಸಮಾಧಾನ ಮಾಡ್ತೀನಿ. ನೀನು ಒಂದ್ ನಿಮಿಷ ತಗೋಣ. ಚೆನ್ನಾಗಿ ಅವ್ರಿಗೆ ಫೋನ್ ಮಾಡಿ ವಾಪಸ್ ಬರಕ್ಕೆ ಹೇಳೋಣ. ಅಲ್ಲೋಗೆ ಬೇಡ ಅಂತ ಹೇಳೋಣ, ತಗೋಣ. ಅಯ್ಯೋ ತಗೋಣ, ಫೋನ್ ಮಾಡೋಣ. ಯಾರು ಮಾತು ಕೇಳಲ್ಲ. ನೀವ್ ಹೆಂಗ್ ಆಡ್ತಿದೀರ ಗೊತ್ತಾ? ಚಂದನ ಕರೆದಿದ ತಕ್ಷಣ ಅವಳು ಓಡ್ಕೊಂಡು ಬಂದ್ಬಿಡ್ತಾಳೆ ಇರೋ ತರ ಆಡ್ತಿದೀರ. ನೋಡ, ಅನಿತಾ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಚಂದನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಅವಳು ಹೋಗಿದ್ದಾಳೆ ಅಂದ್ರೆ ಕರ್ಕೊಂಡ್ ಬಂದೇ ಬರ್ತಾಳೆ. ಕರ್ಕೊಂಡ್ ಬರ್ತಾರೆ. ಇನ್ನು ಡಿವೋರ್ಸ್ ಬೇರೆ ಆಗಿಲ್ಲ ಅಣ್ಣ. ಅದಕ್ಕೆ ಬಂದ್ಮೇಲೆ ಮದ್ವೆ ಬಗ್ಗೆ ಎಲ್ಲ ಮಾತಾಡೋಣ. ಏನೋ ನೀನು ಮಾತಿದ್ರೆ ಮದುವೆ 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 ಅಂತಿದ್ಯಲ್ಲ. ಹೂ ಕೊಡೋ, ಹೇಳ್ತೀನಿ. ನಾನು ಇವಾಗ ನಿನ್ಗೆ ಹೇಳ್ದಾಗ ನೀನೇನ್ ಹೇಳ್ತಾ ಇದ್ದೆ? ನನ್ನ ಹತ್ರ ಬೇರೆ ಪ್ಲಾನ್ ಇದೆ ಅಂತ ತಾನೆ? ಆದ್ರೆ ನಿಜ ಹೇಳ್ತಾ ಇದ್ದೀನಿ ರೀ, ನಿನ್ ಹತ್ರ ಈ ಪ್ಲಾನ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನೇ ನಿನ್ನ ತಪ್ಪು ಅಂತ ಹೇಳ್ತಾ ಇರಪ್ಪ, ಆದ್ರೆ ನಾನೇ ನಿನ್ ಲವ್ ಬಗ್ಗೆ ತಿಳ್ಕೊಳ್ದೆ ತಪ್ಪ ಮಾತಾಡ್ತಿದ್ದೆ. ಈಗ ಮಾತಾಡ್ತಾ ನಿಂತಿದ್ರೆ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಇಲ್ಲೇ ಉಳ್ಕೋತೀನಿ ಅಂದ್ರೆ ನಾವು ಕ್ಲೀನ್ ಮಾಡಕ್ಕೂ ಆಗಲ್ಲ. ನಾನ್ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ತಾನೆ? ಹೌದು ಕಣ, ಅನಿತಾ ಬಂದ್ಮೇಲೆ ಮನೆ ಕ್ಲೀನ್ ಮಾಡೋದಷ್ಟು ಚೆನ್ನಾಗಿರಲ್ಲ. ಚಂದನ ಬೇರೆ ಫಾರೆಸ್ಟ್ ಎಲ್ಲ ಕ್ಲೀನ್ ಮಾಡಿರಿ ಅಂತ ಹೇಳಿದಾಳೆ. ನೀನ್ ಅದ್ರ ಹೆಲ್ಪ್ ಮಾಡೋದು. ನಾನು ನಿನ್ಗೆ ಹೆಲ್ಪ್ ನಂದಿಲ್ಲ, ದೂರ ಬಾಗ್ಲಾಗಿದೆ, ನಿನ್ಗೆ ಹೆಲ್ಪ್ ಮಾಡ್ಲಿ? ಪ್ಲೀಸ್ ಅಣ್ಣ, ನೀನಾದ್ರೂ ಹೇಳೋಣ, ಇವೆಲ್ಲ ಬೇಡ ಅಂತ ಹೇಳೋಣ. ನೋಡು, ಆ ಕಡೆಯಿಂದ ಶುರು ಮಾಡ್ಕೊಂಬಿಡೋಣ. ನೀನಾದ್ರೂ ನನ್ನ ಮಾತು ಕೇಳೋಣ, ನೀನಾದ್ರೂ ಹೇಳೋಣ. ಏನೇ ಹೇಳೋ, 2 ವಾರದಲ್ಲಿ ನೀನು 2 ಜನ್ಮಕ್ಕಾಗಷ್ಟು ಪ್ರೀತಿ ಮಾಡಿದ್ಯಲ್ಲ, ನಿಂದು ನಿಜವಾದ ಲವ್ ಅಂದ್ರೆ ಗ್ರೇಟ್. ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮಾತು ಕೇಳೋಣ, ಇವೆಲ್ಲ ಪಾಡೋಣ ಪ್ಲೀಸ್ ಅಣ್ಣ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ತರಬಾರದು. ಕಂಟಿ ನನ್ನ ಮಾತು ಕೇಳೋ, ಏನ್ ಮಾಡೋಣ? ಹೋಗು ಆ ಕಡೆ. ಎಷ್ಟು ಹೇಳಿವಿ ಹೋಗೋಣ ಇಲ್ಲಿ. ಅಣ್ಣ ನೀನಾದ್ರು ನನ್ನ ಮಾತು ಕೇಳೋಣ. ಈ ಕೇಂಗ್ ಏನಾರ ಬೇಡ ಅಣ್ಣ ಪ್ಲೀಸ್ ಅಣ್ಣ. ಅದೆಲ್ಲ ಹಂಗೆ ಬೇಡ, ಯಾರು ನೋಡ್ತಾರೆ ಬೇಡ ಅಣ್ಣ ಪ್ಲೀಸ್. ದಯವಿಟ್ಟು ತೊಂದರೆ ಬಿಡ್ಬೇಡ, ತುಂಬಾ ಕೆಲಸ ಇದೆ, ಹೋಗ ಕಡೆ. ಅಲ್ಲ ಅಣ್ಣ ಪ್ಲೀಸ್ ಅಣ್ಣ. ಚಂದನ ಅವ್ರಿಗೆ ಫೋನ್ ಮಾಡ್ತೀವಿ. ಫೋನ್ ಮಾಡ್ತಿದ್ದಾರೆ. ಯಾರಕ್ಕೆ? ಅದೇ ನಿಮ್ಮ ಅಣ್ಣ ಹರಿ ಅಣ್ಣ. ಅರಿಯಣ್ಣ ಏನಂತ ಫೀಲಿಂಗಕ್ಕೆ? ಮೈ ಒಂದೇ ಸಾರಿ ಕಾಲ್ ಪಿಕ್ ಮಾಡಿದ್ರೆ ಹೇಗೆ ಮೈ? ನಮ್ಗ ಅವ್ರು ಎಷ್ಟೆಲ್ಲ ಆಟ ಆಡ್ಸಿದ್ರೆ, ನಾವು ಸ್ವಲ್ಪ ಆಟ ಆಡ್ಸೋಣ ಬಿಡು. ಪ್ಲೀಸ್ ಮೇಡಮ್ ಕಾಲ್ ಪಿಕ್ ಮಾಡಿ ಮೇಡಮ್. ಹಲೋ ಮೇಡಮ್, ಎಲ್ಲಿದ್ದೀರಾ ಮೇಡಮ್? ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಹಲೋ ಮೇಡಮ್ ಪ್ಲೀಸ್ ಮೇಡಮ್. ಅದಕ್ಕೆ ಅರಿಯಣ್ಣಂಗೆ ಒಳ್ಳೆ ಡ್ರೆಸ್ ಕೊಡ್ತಿದ್ದೀರಾ.
ಕೊಡ್ಬೇಕಲ್ವಾ ಮೈ? ಕಣೋ ಅವ್ಳ ರೂಮಿಂದ ಆಚೆನೆ ಬರ್ತಿಲ್ಲ. ಅದಕ್ಕೆ ಅವತ್ತು ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದವ್ರು ಇವ್ರೇ ಅಲ್ವಾ? ಇಲ್ಲ, ಫೋನ್ ಮಾಡ್ತೀನಿ ಇರೋ. ಹಾ ಮೈ, ಹಾಗಾದ್ರೆ ಅನಿತನ್ ಮನೆ ಇದೇ ಇರುತ್ತೆ. ಅದಕ್ಕೆ ಸರಿ. ನಾವು ಅನಿತನ್ ನೋಡ್ಬೇಕಿತ್ತು. ಅವಳು ಇನ್ನು ರೂಮಲ್ಲೇ ಇದ್ದಾಳ. ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೀವು ಬಂದಿದ್ದು ಒಳ್ಳೇದಾಯ್ತು. ಹೋಗೋಣ ನಡೀರಿ. ಅನಿತಾ, ಅನಿತಾ, ಅನಿತಾ. ಸರಿ, ಯಾರು ಇವರು? ಇವರು ಹರಿಯವ್ರು ಇದಾರಲ್ಲ, ಅವ್ರ ಫ್ಯಾಮಿಲಿ. ನನ್ನ ಹರಿಯವ್ರ ಬ್ರದರ್, ಇವ್ರ ವೈಫ್. ಹರಿ ಅವ್ರಿಗೆ ಮದ್ವೆ ಆಗಿದೆ ಅಂತ ಗೊತ್ತಾಗಿ ಅನಿತಾ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನಿಮ್ ಮನೆಯಿಂದ ಬಂದಾಗಿಂದ ಅನಿತಾ ತುಂಬಾ ಹೇಳ್ತಿದ್ದಾಳೆ. ಏನಾಯ್ತು ಅಂತ ಕೇಳಿದ್ವಿ, ಎಲ್ಲ ಹೇಳ್ಕೊಂಡ್ಲು. ಆಮೇಲೆ ಹೋಗಿ ರೂಮ್ ಡೋರ್ ಲಾಕ್ ಮಾಡ್ಕೊಂಡ್ಲು. ಎಷ್ಟು ಕರೆದ್ರು ತೆಗಿತಾನೆ ಇಲ್ಲ. ಸರಿ, ಅನಿತನ್ ರೂಮ್ ಎಲ್ಲಿದೆ? ಇಲ್ಲೇ ಇದೆ ಮನೆ. ಅನಿತಾ, ಅನಿತಾ ಡೋರ್ ಓಪನ್ ಮಾಡು. ಅನಿತಾ, ಅನಿತಾ ಡೋರ್ ಓಪನ್ ಮಾಡಿ. ನಾನ್ ಹರಿ ಅವ್ರ ವೈಫ್ ಬಂದಿದ್ದೀನಿ. ನೀವ್ಯಾರು ಬನ್ರಿ, ನನ್ ಬಾಧ್ಯತೆಗೆಲ್ಲ ಹೊರಟೋಗಿ. ಅನಿತಾ, ನಾನ್ ನಿನ್ನ ಹರಿ ಅವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ. ನಿಜವಾಗ್ಲೂ ಅನಿತಾ, ನಾನ್ ನಿನ್ನ ಹರಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅನಿತಾ, ಮದ್ವೆ ಆಗಿದೆ ಅನ್ನೋದು ದೊಡ್ಡ ವಿಷಯನೇ ಅಲ್ಲ. ಆಕ್ಚುಲಿ ನಿಂಗೆಲ್ಲ ಸತ್ಯ ಗೊತ್ತಿಲ್ಲ. ನಾನ್ ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಅನಿತಾ, ಡೋರ್ ಓಪನ್ ಮಾಡು. ಅಕ್ಕೆ ನೀವ್ ಏನ್ ಮಾತಾಡ್ತಿದ್ದೀರಾ? ಹೊಯ್, ನೀನ್ ಸ್ವಲ್ಪ ಸುಮ್ಮನೆ ಇರು. ಅನಿತಾ, ಅನಿತಾ ಪ್ಲೀಸ್ ಡೋರ್ ಓಪನ್ ಮಾಡು. ಹರಿ ಅವ್ರ ವೈಫಾ? ಹೌದು, ನಾನೇ ಹರಿ ಅವ್ರ ವೈಫ್. ಅನಿತಾ, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಪ್ಲೀಸ್ ಅನಿತಾ, ನಿಮ್ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಸರಿ. ಏನು ನನಗಿಂತ ನಿಂಗೆ ಧೂಳು ಹೊಡಿಯೋದು ಇಂಪಾರ್ಟೆಂಟ್. ನಿಲ್ಸ ಇಲ್ಲಿ. ನಿಜ ಹೇಳು, ಚಂದನ್ ಅವರು ನಿಜವಾಗ್ಲೂ ಅನಿತಾ ಮನೆಗೆ ಹೋಗಿದಾರ? ಅದನ್ನೇ ಅಲ್ವೇನು ಅದಕ್ಕೆ ಹೇಳ್ಬಿಟ್ಟು ಹೋಗಿದ್ದು. ನೀನ್ ಮತ್ತೆ ಅದನ್ನ ಕೇಳಿದ್ರೆ ನಾನೇನ್ ಹೇಳಿ? ಇನ್ನೇನ್ ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಹರಿ, ನಿನ್ ಹೊಸ ಜೀವನಕ್ಕೆ ಕಾಲಿಟ್ಟಿದ್ಯಲ್ಲೋ. ಏಯ್, ಅದೇಗೋ ಆಗುತ್ತೆ. ಹೇಗಾಗತ್ತೆ ಅಂದ್ರೆ ಎಲ್ಲ ನೀನ್ ಹೇಳ್ದಾಗತಾನೆ ಆಗ್ತದೆ. ಮತ್ತೆ ಅದನ್ನೇ ಕೇಳಿದ್ರೆ ಹೇಗ? ಕಂಟಿ, ನಾನು ಏನೋ ಫ್ಲೋ ಅಲ್ಲಿ ಹೇಳ್ದೆ ಅಷ್ಟೇ ಕಣೋ. ಅದಕ್ಕೆ ಫ್ಲೋ ಅಲ್ಲಿ ಹೇಳ್ತಿರುವಾಗ ಇದು ಫ್ಲೋ ಅಲ್ಲಿ ಹೇಳ್ತಾ ಇದೀನಿ. ಇದೆಲ್ಲ ಊಫೆ ಅಂತ ಹೇಳ್ಬಿಡ್ಬೇಕಿತ್ತು. ಅದು ಏನೋ ಅದಕ್ಕೆ ಮಾತಾಡಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಶಿಷ್ಯ. ಇಲ್ಲ ಅಂದ್ರೆ ವಿಷಯ ಎಲ್ಲೆಲ್ಲೋ ಹೋಗಿ ಇನ್ನೆಲ್ಲಿಂದನೂ ಬಂದು ಏನೇನೋ ಆಗ್ಬಿಡುತ್ತೆ. ಆಮೇಲೆ ಹಾಗೆಲ್ಲ ಏನಿಲ್ಲ ಕಣೋ, ಪ್ಲೀಸ್ ಕಣೋ. ನಿನ್ ಟೈಮ್ ಪಾಸ್ಗೋಸ್ಕರ ನನಗೆ ಬಂದು ಡಿಸ್ಟರ್ಬ್ ಮಾಡ್ತಿದ್ಯಾ? ನಾನು ಧೂಳು ಹೊಡಿಬೇಕು, ಹೋಗೋ ಸುಮ್ಮನೆ. ಕಂಟಿ, ನಿಜ ಹೇಳು, ನಾನು ಅಷ್ಟೊಂದು ಓವರಾಗಿ ಮಾತಾಡೋಣ? ಓವರ? ಎಕ್ಸ್ಟ್ರಾ ಓವರು. ನೀನ್ ಆಡಿದ ಮಾತ್ರ ನನ್ ಕಿವಿನೇನು ಗೊಯ್ ಅಂತಿದೆ. ಇನ್ನೇನ್ ಡಿವೋರ್ಸ್ ಆಗ್ಬಿಡುತ್ತೆ, ನಂದು ಒಂದ್ ಜೀವನ ಇದೆ, ಫ್ಯೂಚರ್ ಇದೆ ಅಂತೆಲ್ಲ ಹೇಳ್ದಲ್ಲೋ. ಅಷ್ಟೆಲ್ಲ ಮಾತಾಡೋಣ? ಆದ್ರೆ ನೀನ್ ಹೇಗ್ ಮಾತಾಡಿಲ್ಲ, ಇದಕ್ಕೂ ಹೈ ಪಿಚ್ ಅಲ್ಲಿ ಮಾತಾಡ್ದೆ. ಅದ್ ಯಾವ ಗಳಿಗೆಲಿ ಅನಿತಾ ಅನ್ನೋ ಹೆಸರು ನನ್ನ ಲೈಫಾಗ ಎಂಟ್ರಿ ಆಯ್ತೋ, ನನ್ ನೆಮ್ಮದಿನೇ ಹಾಳಾಗೋಯ್ತು ಕಣೋ. ಹುಡುಗಿ ನಾನು ಏನ್ ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ ಕಣೋ. ಆ ಹುಡ್ಗಿ ಮನ್ಸಲ್ಲಿ ಫೀಲಿಂಗ್ಸ್ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ನೀನ್ ಎರೇಸರ್ ತಗೊಂಡ್ ರಪ್ಪ ಹತ್ರ ಅಳ್ಸ್ಬಿಡ್ಬೇಕಿತ್ತು. ಆದ್ರೆ ನೀನು ಸ್ಕೂಲ್ ಟೀಚರ್ ತರ ಸ್ಲೇಟ್ ಹಿಡ್ಕೊಂಡು ಆ ಆ ಈ ಅಂತ ತಿದ್ದಿ ಹೇಳ್ಕೊಟ್ಟಂಗ್ ನಲ್ಕೇಸ್ಕೊಂಡು ನಿಂತಿದ್ದೆ. ಹೇಗನ್ ಬಾಸು? ಅವು ಕಂಟಿ, ಏನೋ ನೀನು ಆಗೈತ್ ಕಣೋ. ಎಲ್ಲನೂ ಹೇಳಿದ್ಮೇಲೆ ಮತ್ತೆ ಮತ್ತೆ ಅದೇ ಹೇಳಿದ್ರೆ ನಾನು ಏನೋ ಹೇಳಕ್ಕಾಗತ್ತೆ? ಪ್ಲೀಸ್ ಅವ್ರು ಹೆಲ್ಪ್ ಮಾಡಲು. ಹೆಲ್ಪ್ ಹೋಗಲು. ಇಲ್ಲಿ ನಾನ್ ಶೆಟ್ಟಿ ಉಳ್ಕೊಳಕ್ಕೆ ಸೂರ್ಯದಾರ ಹುಡುಕ್ತಾ ಇದೀನಿ. ಏನ್ ನಿನಗ್ ಪ್ಯಾಂಟ್ ಬೇರೆ ಉಳ್ಕೊಡ್ಬೇಕಂತೆ. ಏಯ್, ನಿನ್ ಜೊತೆ ಮಾತಾಡ್ತಾ ನನ್ ಕೆಲ್ಸ ಎಲ್ಲ ಪೆಂಡಿಂಗ್ ನಿಜ ಇದು, ನೀವೆಲ್ಲ ಸೇರ್ಕೊಂಡು ಸುಳ್ಳು ಹೇಳ್ತಿದ್ದೀರ ತಾನೆ? ಚಂದನ್ ಅವರು ಅಲ್ಲಿ ಹೋಗಿರಲ್ಲ, ಅವರು ಬೇಕು ಅಂತ ಸುಮ್ಮನೆ ಸುಳ್ಳು ಹೇಳ್ತಿದಾರೆ ಅಲ್ವಾ? ಸುಳ್ಳು ಹೇಳೋದಕ್ಕೆ ಅದಕ್ಕೆ ನೀನ್ ಅನ್ಕೊಂಡಿದ್ಯಾ ರೀ? ಅವರು ಖಂಡಿತ ಕರ್ಕೊಂಡ್ ಬರ್ತಾರೆ. ನೀನು ಅಪ್ಪನ್ ರೇಡಿಯೋದಲ್ಲಿ ಸಾಂಗ್ ಹಾಕೊಂಡು ಅವ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಏಯ್, ಸುಳ್ಳು ಹೇಳ್ಬೇಡ, ನಿಜ ಹೇಳೋ ಕಳ್ಳ. ಇದು ಸುಳ್ಳಲ್ವೋ ಕಳ್ಳ? ಇದನ್ನ ಹೇಳಿದ್ರೆ ಯಾರಾದ್ರೂ ನಂಬ್ಬಿಡ್ತಾರ? ಅಷ್ಟು ಡೌಟ್ ಇದ್ರೆ ನೀನೇ ಫೋನ್ ಮಾಡಿ ಕೇಳ್ಕೊಂಡು ಮಾಡಲ್ಲ. ಯಾಕೋ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಮೈನ್ ಹೋಗಿದೆ ಅಂತಾನೆ, ಅವ್ನಿಗೆ ಫೋನ್ ಮಾಡಿ ಕೇಳು. ನಂಗೆ ಗೊತ್ತು ಕಣ, ಅವ್ರು ಅಲ್ಲೇನು ಹೋಗಿರಲ್ಲ, ಇದೆಲ್ಲ ಹೋಗಿರ್ತಾರೆ, ವಾಪಸ್ ಬರ್ತಾರೆ, ನೋಡ್ತಾ ಇರ್ತಾರೆ. ನೀನ್ ಹೀಗೆ ಕನ್ಸ್ ಕಾಣ್ತಾ ಇರೋ, ನಿಮ್ ಹುಡುಗಿ ಅಷ್ಟು ಬಂದ್ಬಿಡ್ತಾರೆ. ಹರಿ, ನೀನ್ ಅಕ್ಕಿ ಸೇರು ಬೆಲ್ಲ ಎಲ್ಲ ರೆಡಿ ಮಾಡ್ಕೋ. ಅದ್ಯಾಕೆ? ಮನೆ ತುಂಬಿಸ್ಕೊಳಕೋ. ಮೈಗೆ ಕಾಲ್ ಮಾಡಿ ಕೇಳ್ತೀನಿ. ಹರಿಯಣ್ಣ ಫೋನ್ ಮಾಡ್ತಿದ್ದಾನೆ. ಹಲೋ, ಹೇಳಣ್ಣ. ಹಲೋ, ಮೈ ಎಲ್ಲಿದ್ಯಾ? ಎಲ್ಲಿಗೆ ಅಂತ ನಾವು ಹೊರಟು ಅಲ್ಲಿಗೆ ಬಂದಿದೀವಿ. ಏ ಮಯ್ಯೆ, ಸುಮ್ಮನೆ ಹೇಳ್ತಿದ್ದೆ ತಾನೆ? ಅನಿತಾ ಮನೆಗೆ ನೀವು ಹೋಗಿಲ್ಲಲ್ವಾ? ಅಣ್ಣ, ನಾವು ಅನಿತನ್ ಮನೆಗೆ ಬಂದಿದೀವಿ ಅಣ್ಣ. ಏಯ್, ನಾನು ಫೂಲ್ ಅಂತ ಅನ್ಕೊಂಡಿದ್ದೀರಾ? ನಾನು ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಜ್ಯೂಸ್ ಅಂಗಡಿಗೆ ಹೋಗಿ ಅಲ್ಲಿ ಜ್ಯೂಸ್ ಕುಡಿತಾ ಅನಿತಾ ಮನೆಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿದ್ದೀರಾ? ಅಣ್ಣ, ನೀನ್ ಅನಿತವ್ರ ಮನೆ ನೋಡಿದ್ಯಾ? ಹಾ. ಏಯ್,
ನಿನಗೆ ಅವಳ ಮನೆನೇ ಗೊತ್ತಿಲ್ಲ, ನೀನ್ ಅಲ್ಲಿ ಹೋಗಿದೀನಿ ಅನ್ಬಿಟ್ಟು ಕತೆ ಕಟ್ತೀಯಾ? ಅಣ್ಣ ನಾನ್ ಕೇಳಿದಕ್ಕೆ ಮೊದ್ಲು ನೀನು ಉತ್ತರ ಕೊಡು. ನೀನು ಅನಿತ್ ಅವ್ರ ಮನೆ ನೋಡಿದ್ಯಾ ಇಲ್ವಾ? ಹಾ, ನೋಡಿದೀನಿ. ಅವಳ ಬರ್ತಡೇ ಪಾರ್ಟಿಗೆ ಅವಳ ಮನೆಗೆ ಹೋಗಿದ್ನಲ್ಲ. ಹಾಗಾದ್ರೆ ಹಾಗೆ ಲೈನಲ್ಲೇ ಇರೋ. ನಿನ್ ಫೋನ್ಗೆ ಒಂದ್ ಫೋಟೋ ಕಳಿಸ್ತಿದೀನಿ, ಅದನ್ನ ನೋಡು. ಫೋಟೋನಾ? ಏನ್ ಫೋಟೋನಾ? ಅಣ್ಣ ನೀನ್ ನೋಡೋಣ ಮೊದ್ಲು. ಏನಿದು? ಅನಿತಾ ಅವ್ರ ಮನೆ? ಅನಿತ್ ಅವ್ರ ಮನೆ ಅಂತಾನೆ ನಾವು ಬಂದಿರೋದು. ನಿಜವಾಗ್ಲೂ ಹೋಗಿದ್ದೀರಾ? ನಾನು ಹೇಳಿದ್ರೆ ನೀನ್ ನಂಬ್ಲಿಲ್ಲ, ಅದಕ್ಕೆ ನಾನು ನಿಂಗೆ ಫೋಟೋ ಕಳಿಸ್ದೆ. ಇವಾಗ ವಿಡಿಯೋ ಕಾಲ್ ಮಾಡ್ಲಾ, ನಂಬ್ತೀಯಾ? ಇಲ್ಲ ಮೈ, ಅದೇ ಚಂದನ ಇಲ್ಲ ತಾನೆ? ಅಣ್ಣ ಇಬ್ರು ಜೊತೆಲೆ ತಾನೇ ಬಂದಿತ್ತು, ಅದಕ್ಕೆ ಅನಿತನ್ ಜೊತೆ ಮಾತಾಡ್ತಿದ್ದಾರೆ. ಮೈ ಪ್ಲೀಸ್ ನಿಜ ಹೇಳು, ಅವ್ರು ನಿಜವಾಗ್ಲೂ ಅನಿತಾ ಜೊತೆ ಮಾತಾಡ್ತಿದಾರ? ಅಯ್ಯೋ ಅಣ್ಣ, ನಾನು ಹೆಸರು ಹೇಳಿ ಅನಿತ್ ಅವ್ರ ಜೊತೆ ಅದಕ್ಕೆ ಮಾತಾಡ್ತಿದ್ದಾರೆ. ಅವ್ರು ಏನ್ ಮಾತಾಡ್ತಿದಾರ? ಹೇಳೋ ಮೈ ಪ್ಲೀಸ್ ಹೇಳೋ. ಅಣ್ಣ ಅದಕ್ಕೆ ನಾನು ಆಚೆ ವೆಯ್ಟ್ ಮಾಡಕ್ ಹೇಳಿ ಅನಿತನ್ ಜೊತೆ ರೂಮಲ್ಲಿ ಮಾತಾಡ್ತಿದ್ದಾರೆ. ಅವರಲ್ಲಿ ಏನ್ ಮಾತಾಡ್ತಿದಾರೆ ಅಂತ ನನಗೆ ಏನನ್ನ ಗೊತ್ತಾಗುತ್ತೆ. ಅದ್ಗೆ ಜೊತೆ ನಾನು ಒಳಗೋದಾಗ ಅನಿತು ನೋಡ್ದೆ, ಪಾಪ ಅವಳು ಹತ್ತು ಮುಖ ಎಲ್ಲ ಒಂಥರ ಆಗೋಗಿತ್ತಣ್ಣ. ನೋಡಿದ ತಕ್ಷಣ ಎಷ್ಟು ಬೇಜಾರಾಯ್ತು ಗೊತ್ತಾ? ನೀನೇನು ಬೇಜಾರಾಗ್ಬೇಡ, ಅದ್ಗೆ ಅನಿತನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ. ಇನ್ನ ಅರ್ಧ ಗಂಟೆ ಇರು, ಮನೆಗೆ ಕರ್ಕೊಂಡ್ಬಿಡ್ತಾರೆ. ಮೈ ಬೇಡ ಕಣ, ಪ್ಲೀಸ್ ಕಣ, ನೀನಾದ್ರು ಹೇಳು ಅವ್ರಿಗೆ. ಅಣ್ಣ ನಾನು ಏನು ಅಂತ ಹೇಳಕ್ಕಾಗತ್ತೆ, ಇನ್ನೇನೇ ಇದ್ರು ನಿನ್ ಮದ್ವೆ ರೆಡಿ ಆಗೋದ್ ಮಾತ್ರ ಬಾಕಿ. ಫೇಕ್ ಅದಕ್ಕೆ ಒಳಗೋಗಿದ್ದಾರೆ, ರಿಯಲ್ ಅದಕ್ಕೆ ನಮ್ಮನೆ ಕರ್ಕೊ ಬರ್ತಾರೆ. ಅಲ್ಲಿವರೆಗೂ ನೀನ್ ಕಾಯ್ತಾ ಇರು. ಮೈ ನಿಜ ಹೇಳೋ, ನಿಜವಾಗ್ಲೂ ಮನೆ ಕರ್ಕೊಂಡ್ ಬರ್ತಾ ಇದಾರ? ಅಣ್ಣ ನಾನು ಅವ ಇಲ್ಲಿ ಹೇಳ್ತಾನೆ ಇದೀನಿ ತಾನೆ, ಇನ್ನು ಅರ್ಧ ಗಂಟೆ ಮನೆಗೆ ಬರ್ತೀವಿ, ನಿಂಗೆ ಅಲ್ಲಿವರೆಗೂ ಕಾಯಕ್ಕಾಗಲ್ವಾ? ಮೈ ನೋಡು, ಓವರ್ ಆಗಿ ಮಾತಾಡ್ತಿದ್ಯಾ ಕಣ. ನಾನು ಏನಾದ್ರು ಅಲ್ಲಿಗೆ ಬಂದ್ರೆ ಅಷ್ಟೇ. ಮೇಲೆ ಅಣ್ಣ ನೀನೇನು ತಲೆ ಬಿಸಿ ಮಾಡ್ಕೋಬೇಡ, ಮುತ್ತಣ್ಣಂಗೆ ಹೇಳಿ ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಡು ಕುಡಿತಾ ಇರು. ಅಷ್ಟು ನಾನು ಅದಕ್ಕೆ ಅಲ್ಲೇ ಬಂದ್ಬಿಡ್ತೀವಿ. ಇನ್ ಮಿಕ್ಕಿದಲ್ಲಿ ಅಲ್ಲೇ ಬಂದ್ ಮಾತಾಡ್ತೀನಿ, ಸರಿನಾ? ಬೈ 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 ಬೈ. ಚಂದನ್ ಅವರು ಅನಿತನ ಇಲ್ಲಿ ಕರ್ಕೊಂಡು ಬರಬಾರ್ದು. ನಾನು ಚಂದನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಮಾಡಿದೆ, ಆದ್ರೆ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನ್ ಮಾಡ್ಲಿ, ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು. ಏನ್ ಮಾಡ್ಲಿ?